ಎಸ್ ದ್ವೇಷ ಭಾಷಣದ ಬಗ್ಗೆ ನಾವು ಮಾತನಾಡಿದ್ವಿ. ಅದಕ್ಕೆ ಮೊದಲು ನಾನು ಹೇಳಿದೆ ರಾಜಕೀಯ ನಾಯಕರು ಫಸ್ಟ್ ಬಾಯಿಗೆ ಬೀಗ ಹಾಕೊಳ್ಬೇಕಾಗುತ್ತೆ. ಅದಾದ್ರೆ ಸಾರ್ವಜನಿಕರು ಯಾರು ದ್ವೇಷ ಭಾಷಣ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಪುರ್ಸೊತ್ತ ಖಂಡಿತ ಇಲ್ಲ. ಯಾಕೆಂದ್ರೆ ಅವ್ರು ಯಾರು ನಿಮ್ಮ ತರ ಶ್ರೀಮಂತರಲ್ಲ. ಸಾರ್ವಜನಿಕರು ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಡು ಆರಾಮಾಗಿರ್ತಾರೆ. ನಿಮ್ಮ ಫಸ್ಟ್ ರಾಜಕೀಯ ನಾಯಕರುಗಳು ನೀವು ನಿಮ್ಮ ಬಾಯಿಗೆ ಬೀಗ ಹಾಕೊಳ್ಬೇಕು. ಎಸ್, ಈಗ ಬೆಂಗಳೂರಲ್ಲಿ ಬಾಡಿಗೆ ಮನೆಗೆ ಅಡ್ವಾನ್ಸ್ ಅಡ್ಜಸ್ಟ್ ಮಾಡೋದು ಭಾರಿ ಸವಾಲು. ಬೆಂಗಳೂರು ಅಂತ ಅಲ್ಲ, ಐ ಥಿಂಕ್ ಸೊ ಬೇರೆ ಎಲ್ಲ ಕಡೆನೂ ಅಷ್ಟೇ, ಮೈಸೂರು, ಹಾಸನ ಎಲ್ಲ ಕಡೆನೂ ಅಷ್ಟೇ. ಇನ್ನು ಮುಂದೆ ಆ ಸಮಸ್ಯೆ ಇರೋದಿಲ್ಲ. ರಾಜ್ಯದಲ್ಲಿ ಹೊಸ ಕಾಯ್ದೆ ಜಾರಿಯಾಗತ್ತೆ. ಬಾಡಿಗೆಗೆ ಡೆಪಾಸಿಟ್ 2 ತಿಂಗಳ ರೆಂಟ್ ಮಾತ್ರ ಪಡ್ಕೊಳ್ಬೇಕು. ಇಷ್ಟ ಬಂದಷ್ಟು ಅಡ್ವಾನ್ಸ್ ಅನ್ನ ಪಡ್ಕೊಳ್ಳೋ ಹಾಗಿಲ್ಲ. ಸದ್ಯ ಬೆಂಗಳೂರಲ್ಲಿ ಮಾಲೀಕರಿಂದ 10 ತಿಂಗಳ ರೆಂಟ್ ವಸೂಲಿ ಆಗ್ತಾ ಇದೆ. ಬೆಂಗಳೂರು ಮಾತ್ರ ಅಲ್ಲ, ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ಬಹುತೇಕ ಜಿಲ್ಲೆಗಳಲ್ಲಿ 10 ತಿಂಗಳ ಅಡ್ವಾನ್ಸ್ ಅನ್ನ ಪಡ್ಕೊಳ್ತಾರೆ. ಅಧಿವೇಶನದಲ್ಲಿ ಹೊಸ ಮಸೂದೆಯನ್ನ ರಾಜ್ಯ ಸರ್ಕಾರ ಮಂಡಿಸಿದೆ. ಮಾಲೀಕರಿಗೂ ಬಾಡಿಗೆದಾರರಿಗೂ ಖುಷಿಯಾಗುವಂತಹ ಹಲವು ಅಂಶಗಳನ್ನ ಈ ಒಂದು ಮಸೂದೆ ಒಳಗೊಂಡಿದೆ. ಬಾಡಿಗೆ ಮನೆಗೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸೋದು ಕಡ್ಡಾಯ. ಇದು ಒಂದು ಅಪ್ರಿಶಿಯೇಟ್ ಅಂತಾನೆ ಹೇಳ್ತೀನಿ ನಾನು, ಅಪ್ರಿಶಿಯೇಬಲ್ ಇದು. ಯಾಕಂದ್ರೆ ಕೊಲೆ ಆಗ್ತಾ ಇದೆ, ಕಳ್ಳತನಗಳು, ಈ ರೀತಿ ಹಲವಾರು ಬೇರೆ ಬೇರೆ ರೀತಿ ಪ್ರಕರಣ ನಡೀತಾ ಇರೋದ್ರಿಂದ ಯಾರು ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಬಾಡಿಗೆ ಮನೆಗೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸೋದು ಕಡ್ಡಾಯ. ಬಾಡಿಗೆ ಕರಾರಿಗೆ ಸಹಿ ಹಾಕಿದ 2 ತಿಂಗಳ ಒಳಗಡೆ ರಿಜಿಸ್ಟ್ರೇಷನ್ ಆಗಬೇಕು. ನಿಯಮ ಮೀರಿದ್ರೆ ಮಾಲೀಕರ ಮೇಲೆ 5,000 ರೂಪಾಯಿ ಫೈನ್ ಬೀಳುತ್ತೆ. ಮನೆಗೆ 2 ತಿಂಗಳು ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ 6 ತಿಂಗಳ ಬಾಡಿಗೆ ಅಡ್ವಾನ್ಸ್ ಪಡ್ಕೊಳ್ಳೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. 11 ತಿಂಗಳ ಕರಾರು ಮುಗಿದ ಕೂಡಲೇ ಮನೆ ಬಾಡಿಗೆಯನ್ನ ಏರಿಕೆ ಮಾಡಬೇಕು. ಬಾಡಿಗೆ ಏರಿಕೆ ನಂತರ ಮತ್ತೆ ಕಡ್ಡಾಯವಾಗಿ ಹೊಸ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು. ಉಪನೋಂದಣಿ ಕಚೇರಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಮನೆ ಖಾಲಿ ಮಾಡಬೇಕಾದ್ರೆ 3 ತಿಂಗಳು ಮೊದಲೇ ಹೇಳಬೇಕು. ಬಾಡಿಗೆ ವ್ಯಾಜ್ಯಗಳ ಇತ್ಯರ್ಥಕ್ಕೆ ಜಿಲ್ಲಾ ಮಟ್ಟದಲ್ಲಿ ವಿಶೇಷ ಕೋರ್ಟ್ ಅನ್ನ ರಚಿಸಲಾಗುತ್ತೆ. 60 ದಿನಗಳ ಒಳಗಾಗಿ ಮಾಲೀಕ ಹಾಗೂ ಬಾಡಿಗೆದಾರನ ವ್ಯಾಜ್ಯ ಇತ್ಯರ್ಥ ಮಾಡಲಾಗುತ್ತೆ. ಐ ಥಿಂಕ್ ಇದು ಬಾಡಿಗೆದಾರರಿಗೂ ಬಹಳ ಅನುಕೂಲ ಆಗುತ್ತೆ. ಒಂದು ರೀತಿಯಲ್ಲಿ ಮಾಲೀಕರಿಗೂ ಅಷ್ಟೇ. ಯಾಕೆಂದ್ರೆ ಹೆಚ್ಚಿನ ಅಡ್ವಾನ್ಸ್ ಪಡ್ಕೊಂಡು ವಾಪಸ್ ಕೊಡಬೇಕಾದ್ರೆ ಕಷ್ಟಪಡುವಂತ ಅವಶ್ಯಕತೆ ಇರೋದಿಲ್ಲ. ಈ ಒಂದು ವಿಚಾರದ ಬಗ್ಗೆ ಈಗ ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಗ್ರಾಹಕ ವೇದಿಕೆ ಸದಸ್ಯ ಧನಂಜಯ್ ಪದ್ಮನಾಭಾಚಾರ್ ಅವರಿದ್ದಾರೆ. ಧನಂಜಯ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ಮೊದಲಿಗೆ ನಿಮ್ಮ ಹತ್ರ ಒಂದು ರಿಯಾಕ್ಷನ್ ತೆಗೆದುಕೊಳ್ತೀನಿ. ಅದಾದ್ಮೇಲೆ ಬಿಜೆಪಿ ಹಾಗೂ ಕಾಂಗ್ರೆಸ್ ವಕ್ತಾರರ ಹತ್ರ ಮಾತನಾಡ್ತೀನಿ. ಈ ಒಂದು ಮಸೂದೆ ಬಗ್ಗೆ ಏನ್ ಹೇಳ್ತೀರಿ? ಮೊದಲನೇದಾಗಿ ಈ ಒಂದು ವಿಚಾರವಾಗಿ ನಿಮ್ಮ ಚಾನೆಲ್ನಲ್ಲಿ ಜನರಿಗೆ ಸುದ್ದಿಯನ್ನ ಮುಟ್ಟಿಸ್ತಿರಕ್ಕೆ ಧನ್ಯವಾದಗಳು. ಮುಖ್ಯವಾಗಿ ಇದು ಒಂದು ಕಾಯ್ದೆ ಏನಿದೆ, ಬರೀ ಬಾಡಿಗೆದಾರರಿಗೆ ಮಾತ್ರ ಅಲ್ಲ, ಈ ಕಾಯ್ದೆಯಿಂದ ಮನೆ ಮಾಲೀಕರಿಗೂ ಸಹ ಸಾಕಷ್ಟು ಅನುಕೂಲ ಇದೆ. ಇದು ಎರಡೂ ವ್ಯವಸ್ಥೆ, ಅಂದ್ರೆ ಕನ್ಸ್ಯೂಮರ್ ಮತ್ತೆ ಪ್ರೊಡ್ಯೂಸರ್ ಬಂದು ಮನೆ ಮಾಲೀಕರು, ಮತ್ತೆ ಕನ್ಸ್ಯೂಮರ್ ಬಂದು ಬಾಡಿಗೆದಾರರು. ಇಬ್ರಿಗೂ ಸಹ ಏನಾಗ್ತಾ ಇತ್ತು ಮುಂಚೆ ಅಂತಂದ್ರೆ, ಅವರ ಮನಸ್ಸಿಗೆ ತಕ್ಕಂಗೆ ಮಾಲೀಕರು 10 ತಿಂಗಳಾಗ್ಬೋದು, 12 ತಿಂಗಳಾಗ್ಬೋದು, 2 ರಿಂದ 3 ಲಕ್ಷ, ಕೆಲವೊಂದು ಪೇಪರ್ಗಳಲ್ಲಿ ನಾವು 20 ಲಕ್ಷದವರೆಗೂ ಅಡ್ವಾನ್ಸ್ ಅನ್ನ ತಗೊಂಡಿರುವಂತಹ ಕೆಲವೊಂದು ಸನ್ನಿವೇಶಗಳನ್ನ ನಾವು ನೋಡಿದ್ವಿ. ಈಗ ಅದಕ್ಕೆ ಒಂದು ಕಡಿವಾಣ ಬೀಳುತ್ತೆ. ಯಾಕೆಂದ್ರೆ ಒಂದು ರೆಗ್ಯುಲೇಷನ್ಸ್ ಬಂದಿದೆ. ಎರಡನೇದಾಗಿ ಮುಖ್ಯವಾಗಿ ಇದರಿಂದ ಅನುಕೂಲ ಆಗುವಂಥದ್ದು ಓನರ್ಸ್ಗೂ ಸಹ ಅನುಕೂಲ ಆಗುತ್ತೆ. ಎಷ್ಟೊಂದು ಜನ ಬಾಡಿಗೆದಾರರು ಏನ್ ಮಾಡ್ತಾರೆ, ರೆಂಟೇ ಕೊಡೋದಿಲ್ಲ. ಸೊ ರೆಂಟ್ ಕೊಡದಲ್ಲೇ ಇದ್ದಾಗ ಅವ್ರನ್ನ ಆ ಮನೆಯಿಂದ ರಿಮೂವ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಸಿವಿಲ್ ಕೋರ್ಟ್ಗಳಲ್ಲಿ ಕೇಸನ್ನ ಹಾಕುವಂತ ಕೆಲಸ ಆಗ್ತಾ ಇತ್ತು. ಇದರಿಂದ ಸಾಕಷ್ಟು ಸಿವಿಲ್ ವ್ಯಾಜ್ಯಗಳು ಎಲ್ಲರಿಗೂ ಗೊತ್ತಿದೆ, ಕೋರ್ಟ್ಗಳಲ್ಲಿ ಎಷ್ಟು ವರ್ಷ ನಡೆಯುತ್ತೆ ಅಂತ. ಅದರಿಂದಾಗಿ ಮನೆ ಮಾಲೀಕರಿಗೂ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈಗ ಒಂದು ಸಕ್ಷಮ ಪ್ರಾಧಿಕಾರವನ್ನ ತರ್ತೇವೆ, 60 ದಿನದೊಳಗೆ ನಾವು ಅದನ್ನ ಬಗೆಹರಿಸ್ತೇವೆ ಅಂತ ಹೇಳ್ತಾ ಇದ್ರಲ್ಲ, ಇದು ನಿಜವಾಗ್ಲೂ ಸಹ ಬಹಳ ಸ್ವಾಗತವಾದಂತಹ ಒಂದು ಸನ್ನಿವೇಶ. ಆದ್ರೆ ಇದನ್ನ ಇಂಪ್ಲಿಮೆಂಟೇಷನ್ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ನಾವು ರೇರಾ ಬಂದಾಗ ಸಹ 2016ರಲ್ಲಿ ಬಹಳ ಖುಷಿಯಾಗಿದ್ವಿ. ಯಾಕೆ ಅಂತ ಹೇಳಿದ್ರೆ, ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಿದೆ ಅಂತ. ಆದ್ರೆ 60 ದಿನದಲ್ಲಿ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ, ಕಂಪ್ಲೇಂಟ್ ರಿಟರ್ಸಲ್ ಆಗ್ತಾ ಇಲ್ಲ. ಬಟ್ ಆದ್ರೆ ಒಳ್ಳೆ ಸೂಚನೆ ಮಾತ್ರ ಆಗಿದೆ. ನೀವು ರೇರಾ ಬಂದ ಮೇಲೆ ಎಲ್ಲವೂ ಸರಿ ಹೋಗುತ್ತೆ, ಒಂದು ಹಂತಕ್ಕೆ ಬರಬಹುದು ಅಂತ ಅಂದ್ಕೊಂಡಿದ್ವಿ ಅಂತ ಅಂದ್ರಿ. ಆದ್ರೆ ಇನ್ನೂ ಅಧ್ವಾನ ಎದ್ದು ಹೋಗಿರೋ ಪ್ರಕರಣಗಳು ಬೇಕಾದಷ್ಟು ಇದಾವಲ್ಲ. ತುಂಬಾ ಇದೆ ಮೇಡಮ್. ಈವನ್ ಟುಡೇ ಪ್ರಾಜೆಕ್ಟ್ ಕಂಪ್ಲೀಷನ್ ಆಗ್ಲಿಕ್ಕೆ ಒಂದು ಗೈಡ್ ಲೈನ್ಸ್ ಇಲ್ಲ. 10 ವರ್ಷ ಆಯ್ತು ರೇರಾ ಬಂದು. ಒಂದು ಪ್ರಾಜೆಕ್ಟ್ ರಿಜಿಸ್ಟರ್ ಮಾಡೋದಕ್ಕೆ ಗೈಡ್ ಲೈನ್ಸ್ ಇದೆ, ಆದ್ರೆ ಕಂಪ್ಲೀಟ್ ಮಾಡ್ಲಿಕ್ಕೆ ಗೈಡ್ ಲೈನ್ಸೇ ಇಲ್ಲ. ಸೊ ಹಾಗೆ 10 ವರ್ಷ ಆದ್ರೂ ನಮ್ಮ ವ್ಯವಸ್ಥೆ ಇನ್ನೂ ಸರಿಯಾಗಿಲ್ಲ. ಈ ರೆಂಟಲ್ ಡಿಪಾರ್ಟ್ಮೆಂಟ್ ಏನಿದೆ, ಇದರಿಂದ ಏನಾದ್ರೂ ಆಗತ್ತಾ ಅನ್ನೋದು ಒಂದು ಹೋಪ್ ಅಷ್ಟೇ. ಏನ್ ಹೇಳ್ತೀರಿ ರಾಘವೇಂದ್ರ ಅವರೇ ಈ ವಿಚಾರದ ಬಗ್ಗೆ? ಇಲ್ಲಿ ನೋಡಿ, ಇದರಲ್ಲೂ ಏನಾದ್ರೂ ಸಮಸ್ಯೆಗಳಿದಾವೆ ಅಂತ? ಖಂಡಿತ ಇದೆ, ಸಮಸ್ಯೆಗಳು ಇಲ್ದಿರ ಇಲ್ಲ. ಕರೆಕ್ಟಾಗಿ ಕೂಲಂಕುಷವನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಹಿಂದೆ ನಮ್ಮ ಸ್ನೇಹಿತರು ಪದ್ಮನಾಭಾಚಾರ್ ಅವರು ಹೇಳ್ತಾ ಇದ್ರು, 10 ತಿಂಗಳ ಬಾಡಿಗೆ 20 ಲಕ್ಷದವರೆಗೂ ತಗೋತಾ ಇದ್ರು. ಯಾವುದೇ ಒಂದು ಮನೆಯ ಮಾಲೀಕ ಹಾಗೂ ಬಾಡಿಗೆದಾರ
ಅವರಿಬ್ಬರ ಕಾನ್ಸೆಂಟಿಂದ ಅದು ನಡೀತಾ ಇತ್ತೇ ಹೊರತು ಯಾವುದೇ ಬಲವಂತದಿಂದ ಅಲ್ಲ. ಇಷ್ಟು ವರ್ಷಗಳೂ ಈ ಹಿಂದೆ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂತ ಇತ್ತು. ಸುಮಾರು 25 ವರ್ಷಗಳ ಹಿಂದೆ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂತ ಇತ್ತು. ಆ ರೆಂಟ್ ಕಂಟ್ರೋಲ್ ಆ್ಯಕ್ಟ್ನಲ್ಲಿ ಇಷ್ಟು ಚದರ ಅಡಿಗಳ ಮನೆಗಳನ್ನು ಇಷ್ಟು ರೂಪಾಯಿಗಳಿಗಿಂತ ಹೆಚ್ಚಿನ ಬಾಡಿಗೆ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಿಗದಿ ಮಾಡಿದರು. ಹಾಗೂ ಇಷ್ಟೇ ಅಡ್ವಾನ್ಸನ್ನು ತೊಗೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ನಿಗದಿ ಮಾಡಿದರು. ಆ ನಂತರದಲ್ಲಿ ಆ ಮನೆಗೆ ಬಾಡಿಗೆಗೆ ಬಂದಂತಹ ಬಾಡಿಗೆದಾರರು ಬಾಡಿಗೆ ಅಂದರೆ 2 ತಿಂಗಳ ಬಾಡಿಗೆ ಇವಾಗಿನ ಪ್ರಕಾರನೇ ಅಂತ ಇಟ್ಕೊಳ್ಳೋಣ, ಅದು 3 ತಿಂಗಳ ಬಾಡಿಗೆ, ಅವಾಗ 6 ತಿಂಗಳ ಬಾಡಿಗೆ ಮಾಡಿದರು. ಈಗ 2 ತಿಂಗಳ ಬಾಡಿಗೆ ಅಂತ ಮಾಡಿದ್ದಾರೆ. 1 ತಿಂಗಳು ಸರಿಯಾಗಿ ಕಟ್ಟಿಬಿಟ್ಟು ಅದರದ್ದು ಎಲೆಕ್ಟ್ರಿಕ್ ಬಿಲ್ಲು ವಾಟರ್ ಬಿಲ್ಲು ಬಾಕಿ ಇಟ್ಬಿಟ್ಟು ಇನ್ನೂ 1 ತಿಂಗಳಿಂದ ನೆಕ್ಸ್ಟ್ ಮಂತಿಂದ ಕಟ್ಕೊಂಡು ಹೋಗೋದಿಲ್ಲ ಬಾಡಿಗೆ ಅಂತಂದಾಗ ಅದರ ಹೊಣೆಯನ್ನು ಯಾರು ಹೊರಬೇಕಾಗುತ್ತೆ? ನಾನು ಈ ಪಾಯಿಂಟಿಗೆ ಒಂದು ಹೇಳ್ತೀನಿ. ಆ್ಯಕ್ಚುಲಿ ಮೊದಲೇನಾಗ್ತಿತ್ತು ಪದ್ಮನಾಭಾಚಾರ್ ಅವರೇ, ಈಗ ಟೆನೆಂಟ್ಸು ಯಾರಾದರೂ ಸರಿಯಾದ ಟೈಮಿಗೆ ಬಾಡಿಗೆ ಕಟ್ಟಿಲ್ಲ ಅಥವಾ ಲೈಟ್ ಬಿಲ್ಲು ಕರೆಂಟ್ ಬಿಲ್ಲನ್ನು ಮನೆ ಖಾಲಿ ಮಾಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಹಾಗೆ ಬಿಟ್ಬಿಟ್ಟು ಹೊಟ್ಟೋದ್ರು ಅಂತ ಇದ್ರೆ ಅಟ್ಲೀಸ್ಟ್ ಆ ಮಾಲೀಕರಿಗೆ ಆ ಅಡ್ವಾನ್ಸ್ ದುಡ್ಡಲ್ಲಿ ಅದನ್ನ ಕ್ಲಿಯರ್ ಮಾಡುವಂಥ ಆಪ್ಷನ್ ಇತ್ತು. ಮತ್ತೆ ಎಷ್ಟೋ ಜನ ಟೆನೆಂಟ್ಸ್ ಏನ್ ಮಾಡೋರು, ಹೆಂಗೋ ಅಡ್ವಾನ್ಸ್ ದುಡ್ಡು ಇದೆಯಲ್ಲ, ಅಡ್ವಾನ್ಸ್ ದುಡ್ಡಲ್ಲಿ ಹಿಡ್ಕೊಂಬಿಡಿ ಬಾಡಿಗೆನ ಅಂತ ಹೇಳಿ ಆ ಇಡೀ ಅಡ್ವಾನ್ಸ್ ದುಡ್ಡು ಖಾಲಿ ಆಗೋವರೆಗೂ ಬಾಡಿಗೆ ಕಟ್ಟದೇ ಇರೋರು ಬಹಳ ಜನ ಇದ್ದಾರೆ. ಆದ್ರೆ ಇನ್ನೊಂದು ಪಾಯಿಂಟ್ ಅಮ್ಮ, ಯಾಕೆ ಇದು ಅಡ್ವಾನ್ಸ್ 5-6 ತಿಂಗಳು ಅಥವಾ 10 ತಿಂಗಳವರೆಗೂ ತಗೋತಿದ್ರು ಅಂದ್ರೆ, ಒಂದ್ 2-3 ವರ್ಷ 4 ವರ್ಷ ಒಂದ್ ಮನೆಯಲ್ಲಿ ಬಾಡಿಗೆದಾರ ಇದ್ದ ಅಂತಂದ್ರೆ ಅಲ್ಲಿ ಕೆಲವೊಂದು ಅಸೆಟ್ಸ್ ಎಲ್ಲ ಡಿಪ್ರಿಶಿಯೇಟ್ ಆಗಿರುತ್ತೆ, ಕೆಲವೊಂದು ಐಟಮ್ಸ್ ಗಳೆಲ್ಲ ಡ್ಯಾಮೇಜ್ ಆಗಿರುತ್ತೆ, ಅದನ್ನ ಸರಿ ಮಾಡಿಸ್ಕೊಳ್ಬಹುದು ಅನ್ನೋ. ಆಮೇಲೆ ಇನ್ನೊಂದು ಏನಾಗ್ತಿತ್ತು, ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವ್ರೆಲ್ಲ ಕರೆಕ್ಟ್ ಆಗಿ ಬಾಡಿಗೆ ಕಟ್ಟಿ ಎಲ್ಲ ಆಗಿದ್ರೆ ಮಾಲೀಕರು ಏನ್ ಮಾಡ್ತಿದ್ರು, ಈ ಮನೆಗೆ ಪೇಂಟ್ ಮಾಡಿಸ್ಬೇಕು, ನಲ್ಲಿ ಸರಿ ಮಾಡಿಸ್ಬೇಕು, ಇನ್ನೇನೋ ಮಾಡಿಸ್ಬೇಕು, ನಿಮ್ ಅಡ್ವಾನ್ಸ್ ದುಡ್ಡಲ್ಲಿ ಒಂದಿಷ್ಟು ಅಮೌಂಟ್ ಇಟ್ಕೊಂಡು ಮಿಕ್ಕಿದ್ ವಾಪಸ್ ಕೊಡ್ತೀವಿ ಅಂತ ಕೊಡೋರು. ಬಟ್ ಈಗ ಮಾಲೀಕರಿಗೆ ಆ ಆಪ್ಷನ್ ಉಳಿಯೋದಿಲ್ಲ. ಇಲ್ಲ, ಅದು ಅಗ್ರಿಮೆಂಟ್ ಅಲ್ಲೇ ಅಲ್ಲ, ಅಗ್ರಿಮೆಂಟ್ ಅಲ್ಲೇ ಇದ್ರೂ ಅದನ್ನ ಮಾಡೋರು. ಬಟ್ ಈಗ ಆ ಆಪ್ಷನ್ ಇಲ್ಲ ಮಾಲೀಕರಿಗೆ. 2 ತಿಂಗಳು ಮಾತ್ರ ಹೇಳಿರೋದ್ರಿಂದ ಇವಾಗ ಏನಾಗುತ್ತೆ, ರೆಂಟ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇದೆ. ಅದನ್ನ ಹೇಳಿದ್ದಾರೆ, ಆಫ್ಟರ್ ಎವ್ರಿ 11 months or 12 months ರೆಂಟ್ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಈ ಕಾಯ್ದೆಲಿದೆ. ಈಗ ಅಲ್ಲ, ನಾನು ಹೇಳ್ತಾ ಇರೋದು ಈಗ ಮಾರ್ಕೆಟ್ ಅಲ್ಲಿ ಈ ಆಕ್ಟ್ ಪಾಲನೆಗೆ ಬಂದಿದ ತಕ್ಷಣನೇ ರೆಂಟ್ ಜಾಸ್ತಿ ಮಾಡ್ಬಿಡ್ತಾರೆ. 20,000 ಇರೋ ಮನೆ 30,000ಕ್ಕೆ ಹೋಗ್ಬೋದು. ಖಂಡಿತ ರೇಟ್ ಅಂತೂ ಅಪ್ರಿಶಿಯೇಟ್ ಆಗೋ ಸಾಧ್ಯತೆ ಇದೆ. ಆ ಥರ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಆ ಥರ ಆದರೆ ರೆಂಟ್ ಜಾಸ್ತಿ ಆದರೆ ಬಾಡಿಗೆದಾರರು ಕಡಿಮೆ ಆಗ್ತಾರೆ. ಬಾಡಿಗೆದಾರರಿಗೆ ಅಷ್ಟು ಬಾಡಿಗೆ ಕಟ್ಟುವ ಶಕ್ತಿ ಇರೋದಿಲ್ಲ. ಅವ್ರ ಶಕ್ತಿ ಮೀರಿ ಅವ್ರ ಬಾಡಿಗೆಗೆ ಬರೋದಿಲ್ಲ, ಯಾರೇ ಇರ್ಬೋದು. ಅವ್ರ ಸಂಬಳ, ಅವರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಕ್ಕಂಥವ್ರು ಇದ್ದರೆ ಅಷ್ಟಕ್ಕೆ ನೀರು ಬರೋದಿಲ್ಲ. ಈಗ ಇಲ್ಲಿ ಏನಾಯಿತು, ನಾವು ಹಿಂದಿನ ಕೆಲವು ಘಟನೆಗಳನ್ನು, ಕೆಲವು ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ಸನ್ನು ನಾವು ತೊಗೊಂಡು ನೋಡಿದಂಥ ಸಂದರ್ಭದಲ್ಲಿ ನಮ್ಮದೇ ಆದಂಥ ಒಬ್ಬ ನಾಯಕರು, ನಮ್ಮ ಕರ್ನಾಟಕದಲ್ಲೇನೆ ಧನಂಜಯ ಅವ್ರಿಗೆ ಆ ಕೇಸ್ ಬಗ್ಗೆ ಗೊತ್ತಿರಬಹುದು, ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮನೆಯನ್ನು ಖಾಲಿ ಮಾಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಆ ಓನರಿಗೆ ಬಂತು. ಐ ಥಿಂಕ್ ಸುಪ್ರೀಂ ಕೋರ್ಟ್ ಈಗ ಹೇಳಿದೆ 50 ವರ್ಷ ಬಾಡಿಗೆದಾರರು ಒಂದು ಮನೇಲಿ ಇದ್ರು, ಆ ಮನೆ ಮಾಲೀಕರಿಗೆ ಸೇರ್ಬೇಕು, ಆ ಓನರ್ಶಿಪ್ ಮಾಲೀಕರದೇ. ಹೌದು. ಈ ಹಿಂದೆ ಏನಾಗಿದೆ, ನಮ್ಮದೇ ಆದಂಥ ಕೇಸ್ನಲ್ಲಿ, ನಮ್ಮ ವಾಟಾಳ್ ನಾಗರಾಜ್ ಅವ್ರದೇ ಕೇಸ್ ನಾನು ಹೇಳ್ತಾ ಇದ್ದೀನಿ, ಯಾರ್ದು ಅಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿ ಮನೆಯನ್ನು ಬಿಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಆ ಮನೆ ಓನರಿಗೆ ಬಂತು. ಅವ್ರು 2 ತಿಂಗಳು ಬಾಡಿಗೆ ಕಟ್ಟಿರಲಿಲ್ಲ ಅಂತೇನೋ ಸುದ್ದಿ ಅದು ನನಗೆ. ಅಂದರೆ ಪೂರ್ಣವಾಗಿ ಬಾಡಿಗೆ ಅಂತ ಕಟ್ಟಿರಲಿಲ್ಲ. ಪಾಪ ಆ ಮನೆ ಮಾಲೀಕನಿಗೆ ಅವ್ನು ಮನೆ ಬಿಡಿಸ್ಕೊಳ್ಳೋದಕ್ಕೆ ಹಂಗೋಬೇಕಾಗಂತ. ಇನ್ನೊಬ್ಬರು ನಮ್ಮಲ್ಲಿ ಒಬ್ಬರು ರಾಜಕಾರಣಿಗಳು ಅಥವಾ ಒಬ್ಬ ನಾಯಕರು ಅಂತ ಇಟ್ಕೊಳ್ಳಿ, ಒಬ್ಬ ನಾಯಕರು ಸದಾಶಿವನಗರದ ಒಂದು ಏರಿಯಾದಲ್ಲಿ ಒಂದು ಮನೆಗೆ ಬಾಡಿಗೆಗೆ ಬಂದು ಕೊನೆಗೆ ಇದೇ ರೀತಿಯಾಗಿ ತಕರಾರು ಮಾಡಿಕೊಂಡು ಆ ಮನೆಯನ್ನೇ ತಮ್ಮ ಕೈವಶ ಮಾಡ್ಕೊಂಡ್ಬಿಟ್ರು. ಅಲ್ಲ, ಅದು ಎಕ್ಸೆಪ್ಷನಲ್ ಕೇಸಸ್ಗಳು ಆ ತರ ಇರುತ್ತೆ. ಅಲ್ಲ, ಒಂದು ನಿಮಿಷ, ಹೀಗೇನೆ ಒಂದು ಸೆಕೆಂಡ್, ಕಾಮನ್ ಪೀಪಲ್, ನಾನು ಕಾಮನ್ ಮನುಷ್ಯನ ಬಗ್ಗೆ ಬರ್ತೀನಿ ನಾನು. ಈಗ ಕೆಲವು ಜನಗಳು ಬರ್ತಾರೆ, ಸರ್ ನಮ್ಗೆ ಇಷ್ಟೇ ಬಾಡಿಗೆ ಕೊಡೋಕ್ಕಾಗುತ್ತೆ, ಇಷ್ಟೇ ಅಡ್ವಾನ್ಸ್ ಕೊಡೋಕ್ಕಾಗುತ್ತೆ ಅಂತ ಇರ್ತಾರೆ. ಆದರೆ 2 ತಿಂಗಳಾದಮೇಲೆ ಬಾಡಿಗೆನೂ ಕೊಡೋದಿಲ್ಲ, 6 ತಿಂಗಳು ಬಾಡಿಗೆ ಉಳಿಸ್ಕೋತಾರೆ. ಖಾಲಿ ಮಾಡಿದರೆ ಖಾಲಿನೂ ಮಾಡಲ್ಲ. ಅಷ್ಟೊತ್ತಿಗೆ ಮನೇಲಿರೋ ಗೀಸರ್ ಮಾರ್ಕೊಂಡ್ಬಿಟ್ಟಿರ್ತಾರೆ, ಫ್ಯಾನ್ ಕಳ್ಸ್ಕೊಂಡು ಮಾರ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟೋ ಜನ ಬಾಡಿಗೆ ಮನೆ ಮಾಡ್ಕೊಂಡು ಅದ್ರಲ್ಲಿ ಏನಾದ್ರು 1 ರೂಮ್ ಎಕ್ಸ್ಟ್ರಾ ಇದ್ರೆ ಅದನ್ನ PGಗೆ ಇಟ್ಕೊಂಡು ಸಬ್ ಬಾಡಿಗೆ ಕೊಡೋರು ಬಹಳಷ್ಟು ಜನ ಇದಾರೆ. ಅಂತ ಬ್ರಿಲಿಯಂಟ್ ಬ್ರೈನ್ಗಳಿರೋ ಸಬ್ಲೀಸ್ ಕೊಡೋರು ಬಹಳಷ್ಟು ಜನ ಇದ್ದಾರೆ. ಈ ರೀತಿ ಐಡಿಯಾಗಳು ಬೇಕಾದಷ್ಟು ಕಡೆ ನಾನು ನೋಡಿದೀನಿ, ಕೇಳಿದೀನಿ, ಇಂಥವೆಲ್ಲ ನಡೀತಾ ಇರುತ್ತೆ. ಬಟ್ ಇದ್ರ ಬಗ್ಗೆ ಟೆಕ್ನಿಕಲಿ ವಿಲ್ ಡಿಸ್ಕಸ್ ಸಮ್ ಮೋರ್ ಇಶ್ಯೂಸ್.